ನ್ಯೂ ಇಂಡಿಯನ್ ಟೈಮ್ಸ್ನವರು ಒಂದು ಮಹತ್ವಪೂರ್ಣವಾದ ಕೆಲಸವನ್ನು ಕೈಗೆ ತೆಗೆದುಕೊಂಡಿದ್ದೀರಾ. ಪತ್ರಿಕೋದ್ಯಮಿಗಳನ್ನೆಲ್ಲ ಒಂದು ಸೇರಿಸಿ ಅವರಿಗೆಲ್ಲ ಸನ್ಮಾನ ಮಾಡೋದು, ಅವರಿಗೆ ಉತ್ಸಾಹವನ್ನು ಕೊಡ್ತಕ್ಕಂಥದ್ದು, ಪ್ರೋತ್ಸಾಹ ಮಾಡ್ತಕ್ಕಂಥ ಇದು ಶ್ಲಾಘನೀಯವಾದ ಕೆಲಸವಾಗಿದೆ. ಪತ್ರಿಕೋದ್ಯಮಿಗಳಿಗೆ ಎರಡು ಮುಖ್ಯವಾದ ಜವಾಬ್ದಾರಿಗಳಿದೆ. ಒಂದೇನು ಅಂತಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥದ್ದು, ಜನಗಳಿಗೆ ಸೂಚನೆಯನ್ನು ಕೊಡ್ತಕ್ಕಂಥದ್ದು, ವಸ್ತು ವ್ಯಕ್ತಿ ಪರಿಸ್ಥಿತಿಯ ಜ್ಞಾನವನ್ನು ಉಂಟು ಮಾಡ್ತಕ್ಕಂಥದ್ದು ಒಂದು. ಎರಡನೆಯದು ಜೀವನದಲ್ಲಿ ಉತ್ಸಾಹವನ್ನು ಉಂಟು ಮಾಡಿ ಅವರಿಗೆ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಕೆಲವು ಕಾರ್ಯಗಳನ್ನು ಹಂಚಿಕೊಳ್ತಕ್ಕಂತೆ ಮಾಡ್ತಕ್ಕಂಥದ್ದು. ಇವೆರಡನ್ನೂ ನೀವು ಮಾಡ್ತಾ ಇರೋದು ತುಂಬ ಅವಶ್ಯವಾಗಿದೆ ಮತ್ತು ಶ್ಲಾಘನೀಯವಾಗೂ ಇದೆ. ಈ ಥರ ಕೆಲಸಗಳನ್ನ ನೀವು ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ದೇಶದ ಪ್ರತಿಯೊಂದು ಭಾಗದಲ್ಲೂ ಮಾಡಬೇಕಾಗ್ತದೆ. ಯಾಕೆಂದರೆ ಪತ್ರಿಕೋದ್ಯಮಗಳಿಗೆ ತುಂಬ ಪ್ರೆಷರ್ ಇರ್ತದೆ, ದಿನ ಡೆಡ್ಲೈನಲ್ಲೇ ಜೀವನ ನಡೆಸಬೇಕಾಗ್ತದೆ. ಹಾಗಿರ್ಬೇಕಾದ್ರೆ ಅವ್ರಿಗೆ ಒಂದು ಹುರುಪು, ಉತ್ಸಾಹ, ಶಾಂತಿ, ಅವ್ರ ಸೃಜನಾತ್ಮಕತೆ ಹೆಚ್ಚಾಗಬೇಕಾದ್ರೆ ಅವ್ರಿಗೆ ಪ್ರೋತ್ಸಾಹ ಬೇಕು ಮತ್ತು ಅವರಿಗೆ ಎಲ್ಲ ಥರದ ಒಂದು ಸಪೋರ್ಟ್ ಸಿಸ್ಟಮು ಬೇಕಾಗ್ತದೆ. ಎಲ್ಲ ಪತ್ರಿಕೋದ್ಯಮಿಗಳು ಧ್ಯಾನ ಮಾಡಿ, ಇದರಿಂದ ನಿಮ್ಗೆ ಒಳ್ಳೆ ವಿಶ್ರಾಮ, ಆರಾಮ ಸಿಗುತ್ತೆ. ಯೋಗ ಮಾಡಿ, ಯೋಗದಿಂದ ತುಂಬ ಲಾಭ ಉಂಟಾಗತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಪಾಲಿಸಲಿ ಅಂತ ಹೇಳ್ತಾ ನಮ್ಮೆರಡು ಮಾತನ್ನು ಮುಕ್ತಾಯ ಮಾಡ್ತೀವಿ. ಓಂ ಶಾಂತಿ.